ಹಲೋ ಫ್ರೆಂಡ್ಸ್, ನಾವತ್ತು ಸರಳ ಬಡ್ಡಿ ಪಾಠದಲ್ಲಿ ಏನು ದರ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಕಂಡುಹಿಡಿಯುವಂತ ಒಂದು ಲೆಕ್ಕವನ್ನ ಮಾಡ್ತಾ ಇದ್ದೀವಿ. ಬನ್ನಿ ಪ್ರಶ್ನೆಯನ್ನು ನೋಡೋಣ. ಏನೇನು ಕೊಟ್ಟಿದ್ದಾರೆ? ಮೊದಲನೇದಾಗಿ ಮೊತ್ತವನ್ನು ಕೊಟ್ಟಿದ್ದಾರೆ. ಮೊತ್ತ 8,000 ರೂಪಾಯಿ. ಅಸಲನ್ನ ಯಾವ್ದ್ರಿಂದ ಗುರುತಿಸ್ತೀವಿ? ಪಿ. ಹಾಗೆ ಅಸಲು ಎಷ್ಟು ಕೊಟ್ಟಿದ್ದಾರೆ? 7,000 ರೂಪಾಯಿ. ಟೈಮ್ ಎಷ್ಟು ಕೊಟ್ಟಿದ್ದಾರೆ? 10 ವರ್ಷ. ಹಾಗೆ ಏನ್ ಕಂಡು ಹಿಡಿಯಬೇಕಾಗಿದೆ? ಬಡ್ಡಿ ದರ. ಏನು ಕಂಡು ಹಿಡಿಯಬೇಕಾಗಿದೆ? ಬಡ್ಡಿ ದರ. ನೋಡಿ, ನಾವು ಬಡ್ಡಿ ದರವನ್ನು ಕಂಡು ಹಿಡಿಬೇಕಂದ್ರೆ ನಾವು ಮೊದಲನೇದಾಗಿ ಅಸಲು, ಕಾಲ ಮತ್ತು ಬಡ್ಡಿ ಗೊತ್ತಿರಬೇಕು. ಹಾಗಾದ್ರೆ ನಮ್ಗೆ ಇಲ್ಲಿ ಏನು ಕೊಟ್ಟಿಲ್ಲ, ಅವರು ಬಡ್ಡಿಯನ್ನು ಕೊಟ್ಟಿಲ್ಲ. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ? ಮೊತ್ತ ಕೊಟ್ಟಿದ್ದಾರೆ, ಅಸಲು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಮೊತ್ತ ಮತ್ತು ಅಸಲದಿಂದ ನಾವೇನಾದ್ರು ಕಂಡು ಹಿಡಿಯಬಹುದು? ಬಡ್ಡಿಯನ್ನು ಕಂಡು ಹಿಡಿಯಬಹುದು. ಮೊತ್ತ ಕೊಟ್ಟಾಗ ಬಡ್ಡಿಯನ್ನು ಕಂಡು ಹಿಡಿಯುವುದು ಯಾವ ರೀತಿಯಾಗಿ ಅಂದ್ರೆ ನೋಡಿ, ಮೊತ್ತ, ಈ ಮೊತ್ತದಲ್ಲಿ ಏನನ್ನ, ಈ ಅಸಲನ್ನ ಕಳೆದು ಬಿಡುವುದು. ಈ ಮೊತ್ತದಲ್ಲಿ ಅಸಲನ್ನು ಕಳೆದ್ರೆ ನಮ್ಗೆ ಏನ್ ಸಿಗ್ತಾ ಇದೆ? ಬಡ್ಡಿ ಸಿಗ್ತಾ ಇದೆ. ಹಾಗಾದ್ರೆ ನೋಡಿ, ಮೊತ್ತ ಎಷ್ಟಿದೆ? 8,000 ಮೈನಸ್ ಅಸಲು ಎಷ್ಟಿದೆ? 7,000 ರೂಪಾಯಿ. ಹಾಗಾದ್ರೆ ಬಡ್ಡಿ ಎಷ್ಟಾಯ್ತು? 1,000 ರೂಪಾಯಿ. 1,000 ರೂಪಾಯಿ. ನೋಡಿ, ಬಡ್ಡಿ ಸಿಕ್ತು. ಬಡ್ಡಿ ಅಂದ್ರೆ ಇಂಟ್ರೆಸ್ಟ್. ಬಡ್ಡಿ ಸಿಕ್ತು, ಅಸಲು ಸಿಕ್ತು, ಕಾಲ ಸಿಕ್ತು. ಹಾಗಾದ್ರೆ ಇವು ಮೂರು ಸಿಕ್ಕಾಗ ನಾವೇನನ್ನ ಕಂಡು ಹಿಡಿಯಬಹುದು? ಬಡ್ಡಿ ದರ. ಹಾಗಾದ್ರೆ ಬಡ್ಡಿ ದರ ಕಂಡು ಹಿಡಿಯುವಂತ ಸೂತ್ರ ಏನು ನೋಡಿ, I into 100 divided by P into T. P ಅಂದ್ರೆ ಅಸಲು, T ಅಂದ್ರೆ ಟೈಮ್, ಕಾಲ. ನೋಡಿ, I ಅಂದ್ರೆ ಇಲ್ಲೇ ಕಂಡಿಡ್ತಿದ್ವಿ ಬಡ್ಡಿ. 1,000 ಗುಣಾಕಾರ ಇದು 100. P ಅಸಲು 7,000 ರೂಪಾಯಿ. ಹೌದಾ? ಗುಣಾಕಾರ. ಇನ್ನು ಟಿ ಎಷ್ಟಿದೆ? 10 ವರ್ಷ. ಹಾಗಾದ್ರೆ ನೋಡಿ, ಇವು 3 0 ಕ್ಯಾನ್ಸಲ್ ಆಯ್ತು, ಇವು 3 0 ಕ್ಯಾನ್ಸಲ್ ಆಯ್ತು, ಇದೊಂದು 0 ಇದೊಂದು 0. ಹಾಗಾದ್ರೆ ಏನು ಹೋಯ್ತು? ಮೇಲೆ 10 ಹೋಯ್ತು, ಕೆಳಗೆ 7. ಹೌದಾ? ಇದು ವಿಷಮ ಭಿನ್ನರಾಶಿಯಲ್ಲಿದೆ. ಮಿಶ್ರ ಭಿನ್ನರಾಶಿಯಲ್ಲಿ ಬರೆದ್ರೆ 7 ಒಂದೇ 7 ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಹೋಯ್ತು? 3 ಹೋಯ್ತು. 1.37%. ಹಾಗಾದ್ರೆ ಬಡ್ಡಿ ದರ ಎಷ್ಟಾಗ್ತಾ ಇದೆ? ಬಡ್ಡಿ ದರ ಎಷ್ಟಾಗ್ತಾ ಇದೆ? 1.37%. ಹಾಗಾದ್ರೆ ನೋಡಿ, ಈ ಬಡ್ಡಿ ದರವನ್ನ ಕಂಡುಹಿಡಿಯುವಾಗ ಅಕಸ್ಮಾತ್ ಆಗಿ ಏನಾದ್ರೂ ಬಡ್ಡಿಯನ್ನು ಕೊಟ್ಟಿರಲಿಲ್ಲ ಅಂದ್ರೆ ಈ ಸೂತ್ರ ಉಪಯೋಗಿಸಿಕೊಂಡು ಮೊದಲು ಬಡ್ಡಿಯನ್ನ ಕಂಡು ಹಿಡ್ಕೋಬೇಕು, ಆಮೇಲೆ ಬಡ್ಡಿ ದರವನ್ನ ಕಂಡು ಹಿಡ್ಕೋಬೇಕು. ನೋಡಿ, ಇಲ್ಲೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, ಇಲ್ಲಿಯೂ ಕೂಡ ಮೊತ್ತವನ್ನು ಕೊಟ್ಟಿದ್ದಾರೆ, ಬಡ್ಡಿಯನ್ನ ಕೊಟ್ಟಿದ್ದಾರೆ, ಟೈಮ್ ಅನ್ನು ಕೊಟ್ಟಿದ್ದಾರೆ. ಬಡ್ಡಿ ದರಕ್ಕೆ ಕಂಡು ಹಿಡಿಯಬೇಕಾಗಿದೆ. ನೋಡಿ, ಬಡ್ಡಿ ದರದ ಸೂತ್ರದಲ್ಲಿ ಬಡ್ಡಿ ಇದೆ, ಹೌದು. ಟೈಮ್ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿ ಏನು ಕೊಟ್ಟಿಲ್ಲ? ಅಸಲನ್ನ ಕೊಟ್ಟಿಲ್ಲ, ಪಿ ಅನ್ನ ಕೊಟ್ಟಿಲ್ಲ. ಹಾಗಾದ್ರೆ ಪಿ ಅನ್ನ ಹೇಗೆ ಕಂಡು ಹಿಡ್ಕೋದಂದ್ರೆ ಇದೇ ಸೂತ್ರವನ್ನ ಉಪಯೋಗಿಸಬೇಕು. ನೋಡಿ, ಇಲ್ಲಿ ಬಡ್ಡಿ ಕಂಡು ಹಿಡ್ತಿದ್ದೀವಿ, ನಮಗೇನ್ ಬೇಕಾಗಿದೆ? ಅಸಲು. ಈ ಬಡ್ಡಿಯನ್ನ ಈ ಕಡೆ ಕಳ್ಸೋಣ, ಈ ಅಸಲನ್ನ ಈ ಕಡೆ ಕಳ್ಸೋಣ. ಅವಾಗ ಅಂದ್ರೆ ಮೊತ್ತ ಕೊಟ್ಟಾಗ ಅಸಲು ಕಂಡು ಹಿಡಿಯೋದು ಹೇಗೆಂದ್ರೆ ಮೊತ್ತದಲ್ಲಿ ಏನನ್ನ ಮಾಡ್ಬೇಕು? ಬಡ್ಡಿಯನ್ನ ಕಳೆದು ಬಿಡಬೇಕು. ಹಾಗಾದ್ರೆ ಮೊತ್ತ ಎಷ್ಟಿದೆ? 6,500 ಮೈನಸ್ ಬಡ್ಡಿ ಎಷ್ಟಿದೆ? 1,000 ರೂಪಾಯಿ. ಹಾಗಾದ್ರೆ ಎಷ್ಟಾಯ್ತು? 5,500 ರೂಪಾಯಿಗಳು ಏನಾಯ್ತು? ಅಸಲು. ಅಂದ್ರೆ ಏನ? ಪ್ರಿನ್ಸಿಪಾಲ್. ಪಿ ದಿಂದ ಗುರುತಿಸ್ತೀವಿ. ನೋಡಿ, ನಮಗೇನು ಬೇಕಾಗಿದೆ? ಆರ್. ಹೌದಾ? ಆರ್ ಅಂದ್ರೆ ಏನು? ಬಡ್ಡಿ ದರ. ಈಗಾಗಲೇ ಸೂತ್ರವನ್ನು ಹಚ್ಚಿದ್ದೇವೆ. I ಗುಣಿಸು 100. I ಅಂದ್ರೆ ಎಷ್ಟು? ಇಲ್ಲಿ 1,000 ಗುಣಾಕಾರ 100. ಹೌದಾ? ನೆಕ್ಸ್ಟ್ ನೋಡಿ, ಪಿ ಎಷ್ಟಿದೆ? ಈಗಾಗಲೇ ಕಂಡಿಡ್ತಿದ್ದೀವಿ, 5,500 ರೂಪಾಯಿ ಗುಣಾಕಾರ ಟೈಮ್ 11 ವರ್ಷ. ನೋಡಿ, ಇವೆರಡು 0 ಹೋಯ್ತು, ಇವೆರಡು 0 ಹೋಯ್ತು. 5 11 5 2. ಮತ್ತೆ ಇಲ್ಲಿ ಎಲ್ಲಿಯೂ ಕೂಡ ಏನಾಗಲ್ಲ, ಕ್ಯಾನ್ಸಲ್ ಆಗಲ್ಲ, ಗುಣಿಸಿ ಇಟ್ಬಿಡೋಣ. ಹಾಗಾದ್ರೆ 200 ಆಗ್ತಾ ಇದೆ. ಡಿವೈಡೆಡ್ ಬೈ 11 121. ಹೌದಾ? ಹಾಗಾದ್ರೆ ನೋಡಿ,
ಈ ರೀತಿ ಇದ್ದಾಗ ಇದನ್ನು ನಾವು ಏನ್ ಮಾಡ್ಬೋದು, ವಿಷಮ ಭಿನ್ನರಾಶಿಯಲ್ಲಿ ಇಡಬಹುದು. ವಿಷಮ ಭಿನ್ನರಾಶಿಯಲ್ಲಿ ಇಡಬಹುದು. ಹೌದಾ? ಹೇಗಿಡಬಹುದು ಅಂದ್ರೆ 121 121 ಆಗ್ತಾ ಇದೆ. ಹೌದಾ? ಈಗ 200ರಲ್ಲಿ 121 ಕಳೆದ್ರೆ ಅಂದ್ರೆ ಎಷ್ಟಾಗ್ತಾ ಇದೆ ಅಂದ್ರೆ 79 ಆಗ್ತಾ ಇದೆ. 1 ಪೂರ್ಣಾಂಕ 79 129 ಶೇಕಡಾ ಅಂತೇಳಿ ಈ ರೀತಿಯಾಗಿ ಕೂಡ ಉತ್ತರಗಳು ಬರ್ತವೆ. ಹೌದಾ? ಈ ರೀತಿಯಾಗಿ ನಾವು ಅಸಲು ಗೊತ್ತಿಲ್ಲದಾಗ ಮೊದಲು ಅಸಲನ್ನ ಕಂಡುಹಿಡಬೇಕು. ಮೊದಲು ಏನ್ ಮಾಡ್ಬೇಕು, ಅಸಲನ್ನ ಕಂಡುಹಿಡಬೇಕು, ಆಮೇಲೆ ಬಡ್ಡಿ ದರ ಕಂಡುಹಿಡಬೇಕು. ಬಡ್ಡಿಯನ್ನು ಕೊಡದೇ ಇದ್ದಾಗ ಮೊದಲು ಬಡ್ಡಿಯನ್ನ ಕಂಡುಹಿಡಿದು ಆಮೇಲೆ ಏನ್ ಮಾಡ್ಬೇಕು, ಬಡ್ಡಿ ದರವನ್ನ ಕಂಡುಹಿಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.